ಪ್ರೈಸ್ ದ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಕೀರ್ತನೆಗಳು 34ನೇ ಅಧ್ಯಾಯ 15ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿ ಕೊಡುತ್ತಾನೆ ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ಕರ್ತನು ಈ ಮುಂಜಾನೆಗಳಲ್ಲಿ ಆತನು ನಮ್ಮನ್ನು ನೋಡಿ ಹೇಳುವವನಾಗಿದ್ದಾನೆ, ಮಗನೇ ಮಗಳೇ, ನಾನು ಕಟಾಕ್ಷಿಸುತ್ತೇನೆ. ನೀನು ಮಾಡಿದಂತಹ ವಿಜ್ಞಾಪನೆಗಳನ್ನು, ನೀನು ಮಾಡಿದಂತಹ ಪ್ರಾರ್ಥನೆಗಳನ್ನ ನಾನು ಕೇಳಿಸಿಕೊಳ್ಳುತ್ತೇನೆ ಎಂದು ಆತನು ನಮ್ಮನ್ನು ಹೇಳುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತಗಳಲ್ಲಿ ಕರ್ತನು ನಮ್ಮ ಪ್ರಾರ್ಥನೆಗಳನ್ನ ಕಿವಿಗೊಟ್ಟು ಕೇಳುವವನಾಗಿದ್ದಾನೆ. ನನ್ನ ಮಗಳು ಪ್ರಾರ್ಥನೆ ಮಾಡುತ್ತಿದ್ದಾಳೆ, ನನ್ನ ಮಗನು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇನೆ, ನಾನು ಆ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳಬೇಕು, ಅವರ ಜೀವಿತದಲ್ಲಿ ನನಗೆ ಬಿಡುಗಡೆಯನ್ನು ಕೊಂಡು ಬರಬೇಕು ಎಂದು ಆತನು ಎದುರು ನೋಡುವವನಾಗಿದ್ದಾನೆ. ನಮ್ಮ ಪ್ರಾರ್ಥನೆಗಳನ್ನು ಆತನು ಏನು ಮಾಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ನಮ್ಮ ವಿಜ್ಞಾಪನೆಗಳನ್ನು ಆತನು ಏನು ಮಾಡುವುದಿಲ್ಲ, ತಳ್ಳಿ ಬಿಡುವುದಿಲ್ಲ. ನಮ್ಮ ಪ್ರಾರ್ಥನೆಗಳನ್ನಾಗಿರಬಹುದು, ನಮ್ಮ ವಿಜ್ಞಾಪನೆಗಳನ್ನಾಗಿರಬಹುದು, ನಾವು ಮಾಡುವಂತಹ ಸ್ತುತಿ ಪದಗಳನ್ನಾಗಿರಬಹುದು, ಆತನು ಕಿವಿಗೊಟ್ಟು ಕೇಳಿಸಿಕೊಳ್ಳುವವನಾಗಿದ್ದಾನೆ. ಪ್ರೀತಿ ದೇವಜನರೇ, ಅಷ್ಟು ಮಾತ್ರವಲ್ಲ, ಆತನು ನಮ್ಮ ಕುಟುಂಬಗಳನ್ನು ಕಟಾಕ್ಷಿಸುವವನಾಗಿದ್ದಾನೆ, ನಮ್ಮನ್ನು ಕಟಾಕ್ಷಿಸುವವನಾಗಿದ್ದಾನೆ. ನಾವು ನಡೆದು ಹೋಗುವಂತಹ ಮಾರ್ಗಗಳಲ್ಲಿ ತನ್ನ ಒಂದು ಕೃಪೆಯನ್ನು ಸುರಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪೆ ನಮ್ಮ ಜೀವಿತಗಳಲ್ಲಿ ಇಳಿದು ಬರುವಂತದ್ದಾಗಿದೆ, ದೇವರ ಕರುಣೆ ನಮ್ಮ ಜೀವಿತಗಳಲ್ಲಿ ಇಳಿದು ಬರುವಂತದ್ದಾಗಿದೆ, ದೇವರ ಒಂದು ಅಭಿಷೇಕ ನಮ್ಮ ಜೀವಿತಗಳಲ್ಲಿ ಇಳಿದು ಬರುವಂತದ್ದಾಗಿದೆ. ಆತನು ನಮ್ಮ ಕೂಗನ್ನು ಕೇಳಿಸಿಕೊಂಡು, ಆತನ ನಮ್ಮ ಪ್ರಾರ್ಥನೆಗಳನ್ನ ಕೇಳಿಸಿಕೊಂಡು ನಮ್ಮ ಜೀವಿತಗಳಲ್ಲಿ ಬಿಡುಗಡೆಯನ್ನು ಕೊಡ್ತಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ, ಕರ್ತನಿಗೆ ಸ್ತೋತ್ರ ಸ್ವಾಮಿ. ಮುಂಜಾನೆಗಳಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ಮಾಡ್ತಾ ಇರುವಂತಹ ಜನಗಳನ್ನು ಸಂಧಿಸುತ್ತೇವೆ. ನಿನ್ನ ಜನರ ಜೀವಿತದಲ್ಲಿ ಕೃಪೆಯನ್ನು ಕೊಡುವುದಕ್ಕಾಗಿ ಸ್ತೋತ್ರ. ಅವರ ವಿಜ್ಞಾಪನೆಗಳನ್ನ, ಪ್ರಾರ್ಥನೆಗಳನ್ನು ಕೇಳುವುದಕ್ಕಾಗಿ ಸ್ತೋತ್ರ ಅಪ್ಪ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್.